ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್. ನನ್ನ ಮಗಳದು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದ ವೀಡಿಯೋನ ಅಪ್ಲೋಡ್ ಮಾಡಿದೆ. 2 ಟೈಮ್ ಅಪ್ಲೋಡ್ ಮಾಡಿದೆ ನಾನು ಆ್ಯಕ್ಚುಲಿ ಆ ವೀಡಿಯೋನ. ಬಟ್ ಯಾಕೆ ಅಂತ ಗೊತ್ತಿಲ್ಲ, ಯೂಟ್ಯೂಬ್ ಅವರು 2 ಟೈಮ್ಸು ಸಹ ಆ ವೀಡಿಯೋನ ಏನು ಹೇಳ್ತಾರೆ ಡಿಲೀಟ್ ಮಾಡಿದ್ದಾರೆ. ಐ ಡೋಂಟ್ ನೋ ವೈ ಅಂತ ರೀಸನ್. ಅದಕ್ಕೆ ಅವಳನ್ನ ನೆಕ್ಸ್ಟ್ ಹಾಸ್ಪಿಟಲಲ್ಲಿ ತೋರಿಸಿದ್ದು ವೀಡಿಯೋನ ನಿಮಗೆಲ್ಲ ನಾನು ಶೋ ಮಾಡೋಕ್ಕಾಗಲಿಲ್ಲ, ಸಾರಿ ಫಾರ್ ದಟ್. ಬಟ್ ಇವತ್ತು ಹುಷಾರಿಲ್ಲ ಅಂದರು ಅವಳಿಗೆ, ಅಂದರೆ ಪರವಾಗಿಲ್ಲ, ಸ್ವಲ್ಪ ರೆಡಿಯಾಗಿದ್ಲು. ಓಕೆನಾ, ಅವಳೇ ಹೇಳಿದ್ಲು ನನಗೆ ದೋಸೆ ತಿನ್ನಬೇಕು ಅಂತ ಹೇಳಿ. ಸೊ ಅವಳಿಗೆ ಸಲುವಾಗಿ 3 ಜನನೂ, ಅಂದರೆ ಅವಳು ಸೇರಿಸಿ 4 ಜನನೂ ಹೋಗ್ತಾಯಿದ್ದೀವಿ ಹೊರಗಡೆ ಟಿಫನ್ ಮಾಡೋಕ್ಕೆ ಅಂತ ಹೇಳಿ. ಸೊ ಫಸ್ಟು ನಾವು ತೊಗೊಂಡಿದ್ದು ಇಡ್ಲಿ ವಡೆ. ಅಲ್ಲಿ ಸಾಂಬಾರಿಲ್ಲ ಇಡ್ಲಿಗೆ, ಚಟ್ನಿ ಮಾತ್ರ. ಬಟ್ ಸಾಫ್ಟಾಗಿ ಸೂಪರಾಗಿತ್ತು, ಮರಳಾಗಿ ಇಡ್ಲಿ. ನಾನೇನು ಜಾಸ್ತಿ ಇಡ್ಲಿ ಇಷ್ಟಪಡಲ್ಲ, ಇಡ್ಲಿ ಲವರ್ಸ್ಗಳಿಗೆ ಚೆನ್ನಾಗಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಇವಾಗ ನಾನು ನೆಕ್ಸ್ಟ್ ಕ್ಲಿಪ್ಸಲ್ಲಿ ಗೊತ್ತಾಗ್ಬೋದು ಯಾವ ಹೋಟೆಲ್ ಅಂತ ಹೇಳಿ. ಗೊತ್ತಾದರೆ ಕಮೆಂಟ್ ಮಾಡಿ. ಟೈಟಲ್ ನೋಡೇ ಗೊತ್ತಾಗ್ಬಿಟ್ಟಿರುತ್ತೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ. ಸೊ ಆದರೂ ಹೇಳ್ತಾಯಿದ್ದೀನಿ, ಕಮೆಂಟ್ ಮಾಡಿ ಓಕೆನಾ. ಆಮೇಲೆ ದೋಸೆ ತೊಗೊಂಡ್ವಿ ನಾವು. ಸೊ 2 ತೊಗೊಂಡು ಬಂದರು. ಅದಕ್ಕೆ ಬೆಣ್ಣೆ ಸಹ ಹೇಳಿದರು, ಅಂದರೆ ಅವ್ರಿಗೆ ಬೆಣ್ಣೆ ಇಲ್ಲದೆ ತಿನ್ನಲ್ಲ, ಸ್ವಲ್ಪ ಅವರು ಜಾಸ್ತಿ ತುಪ್ಪ ಬೆಣ್ಣೆ ಎಲ್ಲ ಯೂಸ್ ಮಾಡೋದು. ನನ್ನ ಹಸ್ಬೆಂಡ್ ಮತ್ತು ಭುವಿ ಇಬ್ಬರೂ ಜಾಸ್ತಿ ಯೂಸ್ ಮಾಡ್ತಾರೆ ಓಕೆನಾ. 1 ಬೆಣ್ಣೆ ತೊಗೊಂಡು ಬಂದು 3 ದೋಸೆಗೂ ಹಾಕ್ತಾಯಿದ್ದಾರೆ ನೋಡಿ. ಅಲ್ಲಿ ಜಿಪ್ನ ನನ್ನ ಗಂಡ ಅಂತ ಅನ್ಬೇಕಾ ಅಥವಾ ಏನು ಅನ್ಬೇಕು ಅಂತೇಳಿ ನೀವೇ ಕಮೆಂಟ್ ಮಾಡಿ. ಆದರೆ ಆ ಬೆಣ್ಣೆನೇ ಜಾಸ್ತಿ ಆಗುತ್ತೆ, ಸೀರಿಯಸ್ ಆಗಿ ಹೇಳಬೇಕು ಅಂದರೆ. ತಿನ್ನೋಕ್ಕಾಗಲ್ಲ. ನಾನು ಆ್ಯಕ್ಚುಲಿ ಜಾಸ್ತಿ ಯೂಸ್ ಮಾಡಲ್ಲ ಬೆಣ್ಣೆ, ತುಪ್ಪ ಅದೆಲ್ಲ. ಆಮೇಲೆ ನಾವು ತೊಗೊಂಡಿದ್ದೆ ಚೌಚೌಬಾತು, ಅದು 2 ಪ್ಲೇಟ್ ತೊಗೊಂಡಿದ್ವಿ ನೋಡಿ. ಅವಳು ದೋಸೆ ತಿನ್ನಬೇಕು ಅಂತ ಹೇಳಿದ್ಲು, ಬಟ್ ಆ್ಯಕ್ಚುಲಿ ಅವಳು ತಿನ್ನಲಿಲ್ಲ, ಚಳಿ ಆಗುತ್ತೆ ಅಂತ ಹೇಳಿ ನಡುಕ್ತಾ ಕೂತಿದ್ದಾಳೆ ನೋಡಿ. ಅಲ್ಲಿ ಇಡ್ಲಿ ಮಾತ್ರ ಅವಳು ತಿಂದಿದ್ದು, ದೋಸೆ ತಿನ್ನಲಿಲ್ಲ. ತುಂಬ ಚಳಿ ಆಗ್ತಿದೆ ಅಂತ ಹೇಳಿ ಮೂಲೆ ಸೇರಿಕೊಂಡಿದ್ಲು. ಇವಳೇ ಮಸಾಲೆ ದೋಸೆ ಬೇಕು ಅಂತ ಕೇಳಿದವಳು, ಆದರೆ ಮಸಾಲೆ ದೋಸೆನೇ ತಿನ್ನಲಿಲ್ಲ, ಬರೀ ಇಡ್ಲಿ ತಿಂದಳು. ಒಳ್ಳೆ ಮನೆ ಇನ್ನೂ ಸಪ್ಪೆ ಕಣೆ. ಈ ಹೋಟೆಲಲ್ಲಿ ಏನು ಬೇರೆ ಕೊಡಿಸಿದ್ದು. ಹೋಟೆಲಲ್ಲಿ ಟಿಫನ್ ತಿಂದಮೇಲೆ ಏನಾದ್ರು ತಿನ್ನಲ್ಲ, ಲಾಸ್ಟಲ್ಲಿ ಕಾಫಿ ಕುಡಿಲಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಎಲ್ಲ ಒಂಥರ ಆಯಿಲಿ ಫೀಲ್ ಆಗ್ತಿರೋದು. ಮನೇಲಿದ್ರೆ ಹಂಗೆ ಅನ್ಸಲ್ಲ, ಬಟ್ ಈ ಹೊರಗಡೆ ಬಂದಾಗ ಮನೇಲಿ ಎಷ್ಟು ಟೇಸ್ಟಾಗಿ ಮಾಡಿದ್ದೀವಿ ಮನೇಲಿ ಅಷ್ಟು ಟೇಸ್ಟ್ ಮಾಡಬೇಕು. ಅಷ್ಟೊಂದು ಎಣ್ಣೆ ಬೆಣ್ಣೆ ಹಾಕಿ ಮಾಡಿಬಿಟ್ರೆ ಈಗಲೇ 75 kg ಆಗೋನೆ, 72 kg ಇದ್ದವನು. ಆಮೇಲೆ 89 ಹಾಕ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಬರೀ ಸುಳ್ಳು, ಬಾಯಿ ಬಿಟ್ರೆ ಸುಳ್ಳು. ನಾನು 68 ಇದ್ದೆ, 68 ಇದ್ದೀನಿ. ಅವನು 72 ಇದ್ದ, 75 ಆಗೋನು. ಆ್ಯಕ್ಚುಲಿ ನಾನು ಅವರು ಸೇಮ್ ಇದ್ದಿದ್ದು, 72ನೇ ಇದ್ದಿದ್ದು. ನಾನು 78 ಆಗಿದ್ದೀನಿ. ಅದಾಗ 1 ಇಯರ್ ಮೇಲಾಯಿತು. 1 ಇಯರಿಂದನೂ 68 ಇದ್ದೀನಿ. ಒಂದೊಂದು ಐಟಮ್ಗೆ ಒಂದೊಂದು ಕೌಂಟ್ರ್ ಇದೆ ಗೈಸ್. ಕ್ಯೂವಲ್ಲಿ ನಿಂತ್ಕೊಂಡು ಇಸ್ಕೊಂಡು ಬರಬೇಕು. ಅದರಲ್ಲೂ ದೋಸೆಗಂತೂ ಸಿಕ್ಕಾಬಟ್ಟೆ ಕ್ಯೂ ಇರುತ್ತೆ ಇಲ್ಲಿ. ಯಾವ ಹೋಟ್ಲು ಅಂತ ಗೊತ್ತಾಯ್ತಲ್ವಾ? ಎಸ್, ಅದೇ ತಾಜಾ ತಿಂಡಿ. ಇವತ್ತು ನಾವು ಹೋಗಿದ್ದೆ ತಾಜಾ ತಿಂಡಿಗೆ. ಇದು ನಾವು 3ನೇ ಸತಿನೋ 4ನೇ ಸತಿನೋ ಹೋಗ್ತಾ ಇರೋದು. ಬಟ್ ಅಷ್ಟೇ ಜನ ಇರ್ತಾರೆ, ಯಾವಾಗಲೇ ಹೋದರೂ ಇದ್ದೇ ಕ್ರೌಡ್ ಇರುತ್ತೆ ಅಲ್ಲಿ. ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಅಂತಲೂ ಹೇಳ್ಬೋದು. ಅಷ್ಟೊಂದು ಐಟಮ್ ನಾವು ತಿಂದರೂ ಜಾಸ್ತಿ ಬಿಲ್ ಆಗಿರಲ್ಲ, ಅದಕ್ಕೆ ಇಲ್ಲಿ ಜಾಸ್ತಿ ಜನ ಇರ್ತಾರೆ. ಸೊ ಕ್ವಾಲಿಟಿ ವೈಸ್ ಆಗಲಿ ಕ್ವಾಂಟಿಟಿ ವೈಸ್ ಆಗಲಿ ಸೂಪರಾಗಿರುತ್ತೆ. ಸೊ ತಿಂದ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಆನ್ ದ ವೇ ಹೋಗ್ಬೇಕಾದ್ರೆ ನಾವು ಇಲ್ಲಿ ಸ್ಟಾಪ್ ಮಾಡಿದ್ವಿ. ಯಾಕೆ ಅಂತಂದರೆ ನನ್ನ ಮನೇಲಿ ತುಳಸಿ ಇರಲಿಲ್ಲ, ತುಳಸಿ ಪಾಟ್ ಆಗಲಿ ತುಳಸಿ ಗಿಡ ಆಗಲಿ ಇರಲಿಲ್ಲ. ಇತ್ತು ಫಸ್ಟು, ಯಾರೋ ಕಿತ್ತಿ ಹಾಕ್ಬಿಡ್ತಾಯಿದ್ರು. ಸೊ ಅದಾದಮೇಲೆ ನಾನು ತಂದಿರಲಿಲ್ಲ. ಆನ್ ದ ವೇ ಹೋಗ್ತಾ ನೋಡಿದ್ವಲ್ಲ, ಸ್ಟಾಪ್ ಮಾಡಿ ತೊಗೊಂಡೆ. ತುಳಸಿ ಇರಬೇಕು ಮನೇಲಿ, ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ನಮ್ಮ ಮನೇಲಿ ಹುಡುಗರು ಅಂದರೆ ಮೇಲ್ಗಡೆ ಮನೆ ಹುಡುಗರಾಗಿರ್ಬೋದು, ಯಾರೋ ಆಗಿರ್ಬೋದು, ಆಟಾಡೋರು ಕಿತ್ತಿ ಇಟ್ಬಿಡ್ತಾಯಿದ್ರು. ಅದಕ್ಕೆ ಸಲುವಾಗಿ ಒಂದು ತುಳಸಿ ತೊಗೊಂಡೆ. ಆಮೇಲೆ ವೀಳ್ಯದೆಲೆ ಎಲ್ಲೂ ಸಿಗ್ತಾ ಇರಲಿಲ್ಲ ನನಗೆ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ. ಸೊ ಅದಕ್ಕೆ ಒಂದು ವೀಳ್ಯದೆಲೆ ತೊಗೊಂಡು ಮನೆ ಕಡೆ ಹೊರಟ್ವಿ.
ಆ್ಯಂಡ್ ನಮ್ಮ ಮನೇಲಿ ನಾನು ಜಾಸ್ತಿ ಗಿಡಗಳಾಗಲಿ ಏನಾರು ಆಗಲಿ ಹಾಕಿಲ್ಲ. ಒಂದು ಮನಿ ಪ್ಲ್ಯಾಂಟ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಬೋನ್ಸಾಯಿ ತೊಗೊಂಡು ಬಂದು ಇಟ್ಟಿದ್ರು ನನ್ನ ಹಸ್ಬೆಂಡು. ಅದು ಆಗಿಂದನೂ ಊರಲ್ಲಿದ್ದಾಗಿಂದನೂ ತೊಗೊಂಡು ಬಂದು ಇಟ್ಟಿದ್ದಿದ್ದು ಅದು ಮನಿ ಪ್ಲ್ಯಾಂಟು ಅಷ್ಟೇ. ಇಲ್ಲಿದ್ದ ಊರಲ್ಲಿದ್ದಾಗಲೇ ತೊಗೊಂಡು ಬಂದಿದ್ದು. ಬ್ಯಾಂಗ್ಳೂರಿಗೆ ಅಂತ ಬಂದಮೇಲೆ ನಾವೇನು ತೊಗೊಂಡು ಬಂದು ಇಟ್ಟಿಲ್ಲ, ಬಿಕಾಸ್ ಇಡೋಕ್ಕೆ ಬಿಡೋಲ್ಲ ಜಾಸ್ತಿ ಗಿಡಗಳನ್ನೆಲ್ಲ. ಅದಕ್ಕೇ ನಾನು ಇಟ್ಟಿಲ್ಲ ತೊಗೊಬಂದು ಯಾವುದನ್ನೂ. ಈ ಬೇಕಾಗಿರೋದು ಮಾತ್ರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನೆಲ್ಲ ಬೇರೆ ಪಾಟ್ಗೆ ಹಾಕಬೇಕು. ಈಗ ಸಡನ್ನಾಗಿ ಅದಕ್ಕೆ ಇರಲಿ ಅಂತೇಳಿ ತೊಗೊಂಡು ಬಂದಿದ್ನಲ್ಲ, ಅದಕ್ಕೆ ಸ್ವಲ್ಪ ಎಲ್ಲದಕ್ಕೂ ನೀರು ಹಾಕ್ತಾಯಿದ್ದೆ ಅಷ್ಟೇ. ಅದೆಷ್ಟು ಬೇಗ ಡ್ರೈ ಆಗ್ತಾಯಿತ್ತು ನೋಡಿ. ತುಂಬ ಬಿಸಿಲಿದೆ ಅಲ್ವಾ, ಅದರಿಂದ ಹೇಳಿ ಬೇಗ ಡ್ರೈ ಆಗ್ತಾಯಿತ್ತು ನೋಡಿ. ಇದೇ ಬೋನ್ಸಾಯಿ. ಫಸ್ಟು ಇಲ್ಲಿ ಈ ಕಡೆನೂ ಇಟ್ಟಿರಲಿಲ್ಲ, ಒಳಗಡೆ ಇಲ್ಲಿ ಇಡಬೇಡಿ ಟೈಲ್ಸ್ ಇದಾಗುತ್ತೆ ಅಂತ ಹೇಳಿದರು ಅಂತ ಹೇಳಿ ಒಂಥರ ಗಲ್ಲಿ ಥರ ಇದೆ, ಅಲ್ಲಿ ಇಟ್ಬಿಟ್ಟಿದ್ದೆ. ಅಲ್ಲಿಂದ ತೊಗೊಂಡು ಬಂದು ನಾನು ಆಮೇಲೆ ಈ ಕಡೆಗಿಟ್ಟೆ, ಬಿಕಾಸ್ ಎಲ್ಲ ಅದು ಒಣಗೋಗ್ಬಿಟ್ಟಿತ್ತು. ಅದನ್ನು ಸಹ ಯಾರೋ ಕಟ್ ಮಾಡ್ಕೊಂಡು ಹೊರ್ಟೋಗ್ಬಿಟ್ಟಿದ್ರು, ಆ ಬೋನ್ಸಾಯಿನೂ ಸಹ. ಅದಕ್ಕೆ ನಾನು ಆಮೇಲೆ ತೊಗೊಂಡು ಬಂದು ಈ ಕಡೆ ಇಟ್ಕೊಂಡೆ. ಇವಾಗ ಚಿಗುರೊಡಿತಾ ಇದೆ ಅದು. ಇದು ನೋಡಿ ಮನಿ ಪ್ಲ್ಯಾಂಟು ನಾನು ತೊಗೊಂಡು ಬಂದಾಗ ಸ್ವಲ್ಪ ಇತ್ತು, ಆದರೆ ಇವಾಗ ಸ್ವಲ್ಪ ಬೆಳೆದಿದೆ ಅದು. ಸೊ ಇದಿಷ್ಟೇ ಇವತ್ತೊಂದು ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಮಗಳು ಇವಾಗ ಹುಷಾರಾಗಿದ್ದಾಳೆ. ಇದೇ ಥರ ಸಪೋರ್ಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.